ಎಲ್ಲ ನಿನ್ ಮಗ ಸುತ್ತಕ್ಕೆ ಹೋಗಿದೆ ಬಂದ್ಬಿಡುತ್ತೆ. ಚಿಂದಿ ಮಾತ್ರ ಈ ರೋಡು ನೋಡ್ತಾ ಇದ್ರೆ ಅದು ನೀರು ಅಂತಾನೆ ಅನಿಸ್ತಾ ಇಲ್ಲ. ಪಕ್ಕದಾಗಿದೆ ಈ ಜಲಪಾತ. ಎಕ್ಸ್ಪೀರಿಯನ್ಸಿಂಗ್ ದ ವೆದರ್. ಮಲರೇ ಅഴகേ അഴകിൽ തീർത്തൊരു ശിലയഴകേ. ರೂಮು ಮುಂದೆನೆ ಬೀಚು. ನನ್ನ ಶೂಸು ಒದ್ದೆ ಆಗ್ಬಿಟ್ಟಿದೆ ಸಮುದ್ರಕ್ಕೆ ಟಚ್ ಮಾಡಿ. ನೈಟು 2:30 ತನಕ ಸಮುದ್ರದಲ್ಲೇ ಕೂತಿದ್ವಿ ನಾವೊಂದು 4 ಜನ ಮಾತಾಡ್ಕೊಂಡು ಆಕಾಶದಲ್ಲಿ ನಕ್ಷತ್ರ ನೋಡಿಕೊಂಡು. ಇಲ್ಲೇ ಹೋಮ್ ಸ್ಟೇ, ಇಲ್ಲೇ ಬೀಚು. ಕಬಡ್ಡಿನಾ ಅಕ್ಕ ಕಬಡ್ಡಿ ಆಡ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟು ಮೊಬೈಲ್ ಯೂಸ್ ಮಾಡ್ತಾವ್ರೆ. ಇವನ್ ಬಂದು ಮಲ್ಕಂತವನೆ ಕಬಡ್ಡಿ ಆಡು ಬಾ ಅಂದ್ರೆ. ಕಬಡ್ಡಿ ಆಡೋ ಜಾಗ ಅಲ್ವಾ ಇದು? ಒಬ್ಬರೇ ಆಡಕ್ ಕಷ್ಟ ಕಬಡ್ಡಿ ಅಂತ. I'm in that phase in my life that I really don't argue with anybody. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಅಲೆಗಳಿಗೆ ಸೋಲ ಮರಳಾಗಬೇಡ, ಬೆಟ್ಟದಂತೆ ನಿಲ್ಲೋ, ತಲೆ ಎತ್ತಿಕೊಂಡು ಭುಜ ತಟ್ಟಿಕೊಂಡು ರಾಜನಂತೆ ಬಾಳೋ. ಜಾಗೋ ಜಾಗೋ ಜಾಗೋ, ಚೂರು ಬದಲಾಗೋ, ಬೇಟೆಯಾಡೋ. ನೋಡಿ ಯಾವ್ದ್ರ ಪಕ್ಕ ಸುತ್ತ ಇರೋದು ಅಂತ. ಬೀಚು, ಬೀಚಲ್ಲಿ ಎಳ್ನೀರು ಕುಡಿಯೋಕ್ಕೆ. ಕೊಡಿಲಿ. ಅದು ಸ್ವಲ್ಪ ಕಾಯ ಆಗ್ಬಿಟ್ಟೈತೆ. ಇನ್ನೊಂದು 1 ವಾರ 2 ವಾರ ಮುಂಚೆ ಜಾಸ್ತಿ ಆಗ್ಬಿಟ್ಟೈತೆ. ಬೀಚ್ ಪಕ್ಕದ ತೆಂಗಿನ ಮರದಲ್ಲಿ ಎಳ್ನೀರು ಕಿತ್ತು ಎಳ್ನೀರು ಕುಡಿತಾ ಇದ್ವಿ. ಬೆಳಗ್ಗೆ 10 ಗಂಟೆಗೆ, ಬೆಳಗ್ಗೆ ಅಲ್ಲ, ಅದು 10 ಗಂಟೆಗೆ ಈ ಪ್ರೋಗ್ರಾಮ್ ತೋರಿಸಿದ್ದು ತೆಂಗಿನ ಮರನ ಎಳ್ನೀರು ಐತೆ ಅಂತ. ಬರ್ತಾವ್ರು ಅವ್ರಿಗೆ. ಪರಮಾನಂದ ಆಯ್ತಾ? ನಾ ಇಷ್ಟೊಂದು ಬಡ್ಕೊಂಡ್ರು ನೀ ಸೈಲೆಂಟ್ ಆಗಿರ್ಬೋದಾ? ನೀರಿಗೆ 1-2 ಬಾರಿಸ್ತಾನ. ಸಮುದ್ರನ ನೀನು ಕೇರ್ಲೆಸ್ ಆಗಿ ನೋಡ್ತಾ ಇದೀಯಾ, ಅದ್ರ ಕುಂಡಿಗೆ ಬಾರಿಸ್ತಾನಂತೆ. ಕರೆಕ್ಟಾಗಿ ಕಣ್ಣಿಡ್ದ ಎಲ್ಲಿದೆ ಅಂತ. ಅದನ್ನ ಹುಟ್ಟು ಅಂತಾರೆ ಮಚ್ಚ. ಹುಟ್ಟು ಸಮುದ್ರದಲ್ಲಿ ಇವೆಲ್ಲ ಯೂಸ್ ಆಗಲ್ಲ. ಸಮುದ್ರದಲ್ಲಿ ಎನರ್ಜಿ ಜಾಸ್ತಿ ಬೇಕು, ಮೋಟ್ರು, ಇಂಜಿನ್. ಇದು ನಾನು ಏನಕ್ಕೆ ಹೊರಗಡೆ ಹೋಗ್ತೀನಿ, ಎಮರ್ಜೆನ್ಸಿ ಬಂತು ಅಂತ ಹಿಡ್ಕೊಂಡು ತೇಲ್ತೀನಿ. ಇದು ನನ್ನ ಜೊತೆ ಮುಗಿದ್ರೆ ಏನು ಮಾಡಕ್ಕಾಗಲ್ಲ. ನೀನು ಅದಕ್ಕಿಂತ ಭಾರ ಇದೆಯಾ ಮಚ್ಚ, ಆಗಲ್ಲ. ಎಷ್ಟು ಕಾಲ ಆಯ್ತು ಅದಕ್ಕೆ? 8 ಕಾಲಿದೆ. 8 ಕಾಲು, 2 ಮುಂದೆ ಅಸ್ತ್ರ ಚುಚ್ಚಕ್ಕೆ. ನೈಟ್ ಎಲ್ಲ 2:30 ತನಕ ಕೂತಿದ್ವಿ ನಾನು, ಅನಂತ, ಮನೋಜ ಅಂತ ಇನ್ನೊಬ್ರು. ನೈಟ್ ಕುತ್ಕೊಂಡು ಮರಳು ಮೇಲೆ ಮಲ್ಕೊಂಡು ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗ್ತಿಲ್ಲ. ಎಲ್ಲಿದ್ದೀರ? ಸಾಕಾಗಿತ್ತು. ವಿಡಿಯೋ ಇದು ಝೂಮ್ ಮಾಡು.
ಕರೀತಾವಳೆ ಅದು zoom ಮಾಡು ಅಂತ ಹೇಳ್ತಿದೆ. ಆಯ್ತಿಲ್ವಾ? ಹಂಗೆ ಇಟ್ಕೋ ವೆಯ್ಟ್ ಮೇಲೆತ್ತು ಇಲ್ಲಿ ಏನಾಗಲ್ಲ. ಒಂದೂವರೆ ಆಯ್ತು, ಬೀಚಲ್ಲಿ ಬಿದ್ದು ವಾಪಸ್ ಎದ್ದು ಬಂದ್ವಿ. ಈಗ ಆಗ್ತಾರೆ ಹೀಟ್ಗೆ ಏನ್ ಮಾಡ್ಬೇಕಂದ್ರೆ ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆ ಮೇಕರ್ ಮನೋಜ್ ಎಂ ಕ್ಯೂಬ್. ಇದು ಬಹಳ ತಂಪಾಗುತ್ತೆ ಬಾಡಿಗೆ, ಸ್ವಲ್ಪ ಅಯಾನ್ಸ್ ಕೊಡುತ್ತೆ, ಎಲ್ಲ ಡಿಹೈಡ್ರೇಟ್ ಆಗ್ಬಿಡ್ತೀವಿ. ಓಕೆ, ಸೊ ಈಗ ನಿಮ್ಮ ವಾಚರ್ ಆಯ್ತು. ಕ್ಯಾಮ್ರಾಮನ್ ಚಿಯರ್ಸ್. ಚಿಯರ್ಸ್. ಕಳ್ದೋದೆ, ಇಲ್ಲೇ ಕಣ್ಣೂರಲ್ಲೇ ಕಳ್ದೋದೆ. ಒಂದ್ಸಲಿ ಅನಿಯನ್ ತರ ಸ್ಟೈಲ್ ಮಾಡಪ್ಪ. ನಾವು ಹೆಚ್ಚಿದ್ದ ರೂಲ್ಸ್. ಅನಿಯನು ಉಪೇಂದ್ರನ್ ತಮ್ಮನ್ ಹೇರ್ ಸ್ಟೈಲು ಎಲ್ಲ ಮಾಡ್ತಾನೆ. ಮಜ್ಜಿಗೆ ಕಳ್ಳ ಅಕ್ಕಂಗ್ ನೀರ್ ತುಂಬಿಸ್ಬೋಣ. ಎಲ್ಲ ಬರಕೆ ಕಲ್ಬರ್ಕೆ ಮಾಡ್ತಾವನೆ ಮಜ್ಜಿಗೆದು. ಪುನಃ ಯಾಕಪ್ಪ ವೇಸ್ಟ್ ಮಾಡ್ತಿದ್ಯಾ? ನೀಟಾಗಿ ಹಾಕೋದೇ ಒಳ್ಳೇದು. ಹಿಂಗ್ ಸ್ಟೈಲ್ ಮಾಡಬೇಡಿ. ಸ್ಟೈಲ್ ಎಲ್ಲ ಮಾಡೋದು. ಈಗ ಇದಕ್ಕೆ ಹಾಕಿದ್ಯಾ ಟೋಕಿ ಇದೆಯಲ್ಲ, ಅದು ಜಾಸ್ತಿ ಸೈನಲ್ಲ. ಇದೆಲ್ಲ ಯಾಕೋ ಇದು ಮಜ್ಜಿಗೆ ಇರಂಗ್ ಕಾಣಿಸ್ತಿರಲ್ಲ, ಬರೀ ನೀರ್ ಇರಂಗೈತಲ್ಲ. ಮಿಕ್ಸುಡಕ್ಕೆ ಜಾಗನೇ ಹಿಡ್ಕೊಂಡಿಲ್ಲ. ಬಾ ಕೆಳಗಿಲಿ. ವೈಟ್ ನಾ ಕೊಡ್ತೀನಿ ಒಂದ್ ಲೋಟ. ತಡಿಯಾ. ಚೂಪರ್. ಅಲ್ಲಿದೆ ಬೀಚು, ಇಲ್ಲಿದೆ ಮಜ್ಜಿಗೆ, ಇಲ್ಲಿದೆ ಸನಿ ಮಹಾತ್ಮ. ನೀರ್ ಮಿಕ್ಸ್ ಮಾಡಿದ್ವಿ. ಇದೆ ಇದ್ರಲ್ಲಿ. ಲಾಸ್ಟ್ ಅಲ್ಲಿ ಉಪ್ಪು ಜಾಸ್ತಿ ಇತ್ತಾ? ಚೇಟ ಅವ್ರ ಚಾಯ್ ಟವಲ್ ಇಲ್ಲ ಅಂತ ಅಣ್ಣ ಬೆಡ್ಶೀಟ್. ಇಲ್ಲಿ ನೋಡಿದ್ರೆ AC ಹಾಕಿ ತಂಪಾಗಿದೆ. ಈ ಹೊರಗಡೆ ಜಗತ್ತೈತಲ್ಲ, ಇಲ್ಲಿ ನೋಡಿದ್ರೆ ಬಿಸಿ ಹೊಡಿತೈತೆ. ಅರೆ ಮಡಿಕೇರಿಯಲ್ಲಿ ಬೀಚ್ ಇರ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಈ ತರ ಇಲ್ಲಿ ಕುತ್ಕೊಂಡು ಬೀಚ ನೋಡ್ತಾ ಇದ್ರೆ ಕೂಡ ಆಯ್ತು. ಇವಾಗ ಚೆಕ್ಔಟ್ ಆಗ್ಬೇಕೀಗ. ವಾಪಸ್ ಕೇರಳ ಟು ಕರ್ನಾಟಕ. കനവെണ്ണിൽ കതിരാടിയ കാലം മനതാരിൽ മധുമാസം തളിരാടിയ നേരം അകമരുവും മയിലിണകൾ തുയിലുണരും കാലം എന്നകതാരിൽ ಬಂದು ಚಟ್ಟಿ ಸಜೆಷನ್ ಮಾಡಿದ್ರು. ಇಷ್ಟೊಂದು ಐಟಮ್ಗಳು, ಆಮ್ಲೆಟ್, ಪುಲೀಸು ಟ್ರೈ ಮಾಡ್ತಾ ಇದೀವಿ. எல்லாரும் சொல்ல இவனை தொழுவானா எனும் ஜனத்திற்கு காலம்